ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಅಂತೇಳಿ ಕರೆಯಲಾಗ್ತದೆ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ. ಈ ವಿಭೂತಿ ಯೋಗದಲ್ಲಿ ಎಲ್ಲ ವಿಚಾರಗಳನ್ನು ಅವನು ಹೇಳ್ತಾನೆ. 10ನೇ ಅಧ್ಯಾಯದಲ್ಲಿ ಅವನ ಸ್ವರೂಪವನ್ನು, ಅವನಿರ್ತಕ್ಕಂಥ ಧಾಮವನ್ನು ಮತ್ತು ನನ್ನೊಡನೆ ನೀವು ನೆನಪು ಮಾಡಿದರೆ ಏನಾಗ್ತದೆ ಎನ್ನುವುದನ್ನು ವಿವರಿಸಲಾಗ್ತದೆ. ಆಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಅಂದರೆ ಅರ್ಜುನ ಕೇಳ್ತಾನೆ, ಹೌದು ನನಗೆ ಜ್ಞಾನವನ್ನು ಹೇಳಿದೆ, ನೀನು ಯಾವ ಸ್ವರೂಪದಲ್ಲಿರ್ತೀಯ ಮತ್ತು ನೀನು ಎಲ್ಲಿರ್ತೀಯ ಮತ್ತು ನಾನೇನಾಗಿದ್ದೀನಿ, ನಾನು ಏನು ಮಾಡಬೇಕು, ನನ್ನಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಮೌಲ್ಯಗಳನ್ನು ಜಾಗೃತಗೊಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು. ಹಾಗಾಗಿ ನಾನು ನಿನ್ನ ಈಶ್ವರೀಯ ಸ್ವರೂಪವನ್ನು ನೋಡಬೇಕು. ಅಂದರೆ ಜ್ಞಾನ ಹೇಳಿದೆಯಾ, ಬಟ್ ನಾನು ಸ್ವರೂಪವನ್ನು ನೋಡಬೇಕು. ಅದಕ್ಕೆ ನಾನು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತೇನೆ. ಅದಕ್ಕೆ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಹೇಳಲಾಗ್ತದೆ, ನೋಡಿ ಈಶ್ವರೀಯ ರೂಪವನ್ನು ನೀನು ಈ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಹೇಳಲಾಗ್ತದೆ. ಅಂದರೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತೇಳಿ ತಿಳಿಸ್ಕೊಡ್ಲಾಯ್ತು ಹಿಂದಿನ ಅಧ್ಯಾಯದಲ್ಲಿ. ಅದರ ಅರ್ಥ ಏನಂತ ಹೇಳಿದರೆ, ನೀನು ಜ್ಞಾನದ ಆಧಾರದಿಂದ ವಿಜುವಲೈಸೇಷನ್ ಅಂತೇಳಿ ಕರಿತೀವಿ. ವಿಜುವಲೈಸೇಷನ್ ಅಂತ ಹೇಳಿದರೆ ನನ್ನ ಮನಸ್ಸಿನಲ್ಲಿ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ, ಪರಿಕಲ್ಪನೆಗಳಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಎರಡು ಹೇಳ್ತೀವಿ, ಒಂದು ಸತ್ಯ, ಇನ್ನೊಂದು ನಂಬಿಕೆ ಅಂತ ಕರಿತೀವಿ, ಅಥವಾ ಭ್ರಮೆ ಅಥವಾ ಕನಸು, ಹೀಗೆ ಬೇರೆ ಬೇರೆ ಶಬ್ದಗಳನ್ನು ನಾವು ಬಳಸ್ತೀವಿ. ಅಂದರೆ ಒಂದು ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು, ಹೀಗಿದೆ, ಹೀಗಿರ್ಬೋದು ಅಂತ. ನಾವೀಗ ಊಹೆ ಮಾಡಬೇಕಾಗಿಲ್ಲ, ಕಲ್ಪನೆ ಮಾಡ್ಕೊಳ್ಬೇಕಾಗಿಲ್ಲ, ಅಥವಾ ಭ್ರಮೆಯಲ್ಲಿ ಬರಬೇಕಾಗಿಲ್ಲ. ಇಟ್ ಈಸ್ ಎಕ್ಸಿಸ್ಟೆಡ್ ಅಂತೇಳಿ ಕರಿತೀವಿ. ಅಂದರೆ ಅದು ಅಸ್ತಿತ್ವವನ್ನು ಪಡೆದಿದೆ. ಈಗ ಪರಮಧಾಮ ಅಸ್ತಿತ್ವವನ್ನು ಪಡೆದಿದೆ. ಇಟ್ ಈಸ್ ಎ ಫ್ಯಾಕ್ಟ್ ಆಲ್ಸೋ. ಅದು ಸತ್ಯ. ಅದು ಸೂರ್ಯ ಚಂದ್ರ ನಕ್ಷತ್ರದ ಮೇಲಾಚೆ ಒಂದು ಕೆಂಪು ವರ್ಣದ ಲೋಕ ಆಗಿದೆ. ಹಾಗೆಯೇ ಆ ಕೆಂಪು ವರ್ಣದ ಲೋಕದಲ್ಲಿ ಅದನ್ನು ಬ್ರಹ್ಮತತ್ವ, ಹಿರಣ್ಯ ಗರ್ಭ, ಪರಮಧಾಮ, ಶಾಂತಿಧಾಮ ಅಂತೇಳಿ ಕರಿತೀವಿ. ಈ ಶಾಂತಿಧಾಮ ಅಥವಾ ಪರಮಧಾಮದಲ್ಲಿ ನಾನು ಹೇಗಿದ್ದೀನಿ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಅಂತ ಹೇಳಿದೆ. ಜ್ಯೋತಿಗೂ ಜ್ಯೋತಿಯಾಗಿರ್ತಕ್ಕಂತಹ ಪರಂಜ್ಯೋತಿಯಾಗಿರ್ತಕ್ಕಂತಹ ಪರಮಾತ್ಮನ ಸ್ವರೂಪ ಆಗಿದೆ. ಆದರೆ ಇದನ್ನೆಲ್ಲ ಹೇಳಿದೆ, ಬಟ್ ನಾನು ಈಶ್ವರೀಯ ಸ್ವರೂಪ, ಆ ಸ್ವರೂಪವನ್ನು ನೋಡಬೇಕಂತ ಹೇಳಿದರೆ ನಾವು ನಮ್ಮ ಮನಸ್ಸಿನಲ್ಲಿ ಅದರ ಕಾನ್ಸೆಪ್ಟ್ಸ್ ಅಂದರೆ ಸತ್ಯದ ಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕು. ಇಲ್ಲದೇ ಇರುವ ವಸ್ತುವ ಬಗ್ಗೆ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಡೀತೀವಿ. ಈಗಿರ್ಬೋದು, ಊಹೆ ಮಾಡ್ಕೊಳ್ತೀವಿ, ಕಲ್ಪನೆ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಕಲ್ಪನೆ ಊಹೆಯ ಪ್ರಶ್ನೆ ಇಲ್ಲ. ಇಟ್ ಈಸ್ ಎಕ್ಸಿಸ್ಟೆಡ್. ಪರಮಾತ್ಮ ಅಸ್ತಿತ್ವವನ್ನು ಪಡೆದಿದ್ದಾರೆ. ಪರಮಾತ್ಮನ ಸ್ವರೂಪ ಜ್ಯೋತಿ ಸ್ವರೂಪ. ಇಟ್ ಈಸ್ ಎ ಫ್ಯಾಕ್ಟ್ ಆಲ್ಸೋ, ಇಟ್ ಈಸ್ ಎ ರಿಯಾಲಿಟಿ ಆಲ್ಸೋ. ಹಾಗಾಗಿ ಇದನ್ನು ಬಿಲೀಫ್ ಅಂತ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಬಿಲೀಫ್ ಅಂತ ಹೇಳಿದರೆ, ನಂಬಿಕೆ ಅಂತ ಹೇಳಿದರೆ ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಾವು ಅದು ಕಾನ್ಸೆಪ್ಟನ್ನು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಪರಮಾತ್ಮ ನಮಗೆ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ತನ್ನ ಪರಿಚಯವನ್ನು ಕೊಟ್ಟಿರೋದ್ರಿಂದ ನಾವು ವಿಜುವಲೈಸ್ ಮಾಡ್ಕೊಳ್ಬೇಕು. ಹೌದು, ಪರಮಾತ್ಮ ಹೀಗೆ ಹೇಳಿದರೆ ಪರಮಾತ್ಮ ಈ ಸ್ವರೂಪದಲ್ಲಿದೆ. ಹಾಗಾಗಿ ಅದನ್ನು, ಆ ಈಶ್ವರೀಯ ರೂಪವನ್ನು ನಾವು ನೋಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಅನ್ನುವುದಕ್ಕೆ ಅನೈನೈವ ಸಚಕ್ಷಿಹೆ ಪಶ್ಯಮೇ ಯೋಗಮಹೇಶ್ವರಂ ಅಂತೇಳಿ ಕರಿತೀನಿ. ಅನೈನೈವ ಸಚಕ್ಷಿಹೆ ಪಶ್ಯಮೇ ಯೋಗಮಹೇಶ್ವರಂ. ಹಾಗಾಗಿ ಆ ಯೋಗ ಮಹೇಶ್ವರನಾಗಿರ್ತಕ್ಕಂಥ ಪರಮಾತ್ಮನನ್ನು ನೀನು ನೆನಪು ಮಾಡಬೇಕು ಅಂತ ಹೇಳಿದರೆ ನತೋ ಮಾಂ ಶಕ್ಯಸೆ ದೃಷ್ಟ ಅನೈನೈವ ಅಂತೇಳಿ ಕರೆಯಲಾಗ್ತದೆ. ನತೋ ಮಾಂ ಶಕ್ಯಸೆ ದೃಷ್ಟ ಅನೈನೈವ ಸ್ವಚಕ್ಷೆ ಪಶ್ಯಮೇ ಯೋಗ ಮಹೇಶ್ವರಂ ಅಂತ. ಅಂದರೆ ನೀನು ನನ್ನ ಈಶ್ವರ್ಯ ಸ್ವರೂಪವನ್ನು ನೋಡಬೇಕು ಅಂತ ಹೇಳಿದರೆ ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತೀವಿ. ಆ ದಿವ್ಯ ದೃಷ್ಟಿಗೆ ನಾವು ದೃಷ್ಟಿಕೋನ ಅಂತೇಳಿ ಕರಿತೀವಿ. ಆ ದೃಷ್ಟಿಕೋನ ಏನಿದೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮ ಮನಸ್ಸಿಗಿದೆ. ಆ ಮನಸ್ಸಿನ ಒಂದು ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ಮನಸ್ಸಿನ ಶಕ್ತಿ ಯಾವ ಸ್ವರೂಪವನ್ನು ಪಡೆದಿರ್ತದೆ. ಪರಮಾತ್ಮ ಈಗಾಗಲೇ ನಮ್ಗೆ ಹೇಳೋದ್ರಿಂದ ಅದು ಜ್ಯೋತಿಷ್ ಸ್ವರೂಪವನ್ನು ಪಡೆದಿರ್ತದೆ. ಹಾಗಾಗಿ ಆ ಸ್ವರೂಪವನ್ನು ನಾವು ನೆನಪು ಮಾಡಿಕೊಂಡು, ಕಾನ್ಸೆಪ್ಟ್ ಮಾಡಿಕೊಂಡು, ಆ ಸ್ವರೂಪವನ್ನು ನಾವು ನೆನಪು ಮಾಡಲಿಕ್ಕೋಸ್ಕರವಾಗಿ ಅದನ್ನೇ ನಾವು ದಿವ್ಯ ದೃಷ್ಟಿ ಅಂತೇಳಿ ಕರಿತೀವಿ, ಅಥವಾ ಮೂರನೇ ಕಣ್ಣು ಅಂತೇಳಿ ಕರೆಯಲಾಗ್ತದೆ. ಅನೈನೈವ ಸಚಕ್ಷೆ ಅಂದರೆ ನಿನಗೊಂದು ವಿಶೇಷವಾಗಿರ್ತಕ್ಕಂತಹ ಚಕ್ಷು ಅಂತ ಹೇಳಿದರೆ ಮೂರನೇ ಕಣ್ಣನ್ನು ಕೊಡ್ತೀವಿ. ಹಾಗಾಗಿ ಭಗವದ್ಗೀತೆಯಲ್ಲಿ ಎರಡು ಹುಬ್ಬುಗಳ ನಡುವೆ ಭ್ರುಕುಟಿ ಭ್ರೂಮಧ್ಯ ಸ್ಥಾನದಲ್ಲಿ ನೀನು ನೆನಪು ಮಾಡಬೇಕು ಎನ್ನುವುದನ್ನು ಹೇಳ್ತದೆ. ಹೌದು, ಭ್ರೂಮಧ್ಯ ಸ್ಥಾನದಲ್ಲಿ ನಾವು ಆತ್ಮ ಇದ್ದೀವಿ, ಜ್ಯೋತಿ ಸ್ವರೂಪ ಆಗಿದ್ದೀವಿ. ಅದು ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಕೂಡಿರ್ತದೆ.
ಮನಸ್ಸಿನಿಂದ ನಾವು ಅದನ್ನು ಕಲ್ಪನೆ ಮಾಡಿಕೊಂಡು ನೆನಪು ಮಾಡಬೇಕು. ಆದರೆ ಭಗವದ್ಗೀತೆಯಲ್ಲಿ ನಾವು ಸಾಮಾನ್ಯವಾಗಿ ಕಾಣೋದು ವಿಶ್ವರೂಪ ದರ್ಶನದಲ್ಲಿ ಅಂತ ಹೇಳಿದರೆ ಎಲ್ಲ ಸ್ವರೂಪಗಳನ್ನು ಅದರಲ್ಲಿ ತೋರಿಸಲಾಗ್ತದೆ. ಅಂದರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ 33 ಕೋಟಿ ದೇವತೆಗಳಿರ್ಬೋದು, ಅಥವಾ ಯಕ್ಷರು, ರಾಕ್ಷಸರು, ಗಂಧರ್ವರು, ಅಥವಾ ಮಾನವರು, ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರು ಎಲ್ಲರನ್ನೂ ತೋರಿಸಲಾಗ್ತದೆ. ಅಂದರೆ ಎಲ್ಲರನ್ನೂ ತೋರಿಸಿದಾಗ ಇಲ್ಲಿ ನಾವು ಈ ವಿಶ್ವರೂಪ ದರ್ಶನದಲ್ಲಿ ಏನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಒಂದು ಆದಿಭೂತ ಅಂಥೇಳಿ ಕರೀಲಾಗ್ತದೆ. ಆದಿಭೂತ ಅಂತ ಹೇಳಿದ್ರೆ ಪಂಚತತ್ವಗಳನ್ನು ನಾವು ಆದಿಭೂತ ಅಂಥೇಳಿ ಕರಿತೀವಿ. ಆದಿಭೌತಿಕ ಅಂತ ಹೇಳಿದರೆ ಪರಮಾತ್ಮ, ಪರಮಧಾಮ. ಈ ಜಗತ್ತಿನಲ್ಲಿರ್ತಕ್ಕಂತಹ ಸಕಲ ಜೀವಾತ್ಮರಿಗೂ ಲೇಸನು ಬಯಸುವ ಅಂಥೇಳಿ ಕರೀಲಾಗ್ತದೆ. ಇಲ್ಲಿ ಸಕಲ ಜೀವಾತ್ಮರಿಗೆ ಅನ್ನುವ ಶಬ್ದವನ್ನು ಬಳಸ್ತೀವಿ. ಸಕಲ ಜೀವಾತ್ಮರು ಈ ಜಗತ್ತಿನಲ್ಲಿ ಎಲ್ಲವೂ ಇದೆ. ಆದರೆ ಅಂಬಿಗರ ಚೌಡಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ನೊಗಳುವ ಕುನ್ನಿಗಳನ್ನೇನೆಂಬೆನ ರಾಮನಾಥ ಅಂತೇಳಿ ಕರೆಯಲಾಗ್ತದೆ. ಇದು ಸ್ಪಷ್ಟವಾಗಿ ವಿಶ್ವರೂಪ ದರ್ಶನಕ್ಕೆ ಒಂದು ಹೋಲಿಕೆಯನ್ನು ಮಾಡಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತೇಳಿ ನಾನು ಅದರ ಸಹಿತ ಭಾವಿಸ್ತೀನಿ. ಅಂದರೆ ಇದೆಲ್ಲವೂ ಯಾರ ಕೊಡುಗೆ? ಪರಮಾತ್ಮನ ಕೊಡುಗೆ. ಎಲ್ಲ ಇರ್ಬೋದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಎಲ್ಲ ಪಂಚತತ್ವಗಳಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿರ್ಬೋದು, ಜನರಿರ್ಬೋದು, ಯಾರೇ ಇರ್ಬೋದು, ಇದೆಲ್ಲರೂ ಯಾರು ಕೊಟ್ಟಿರ್ತಕ್ಕಂಥ ಕೊಡುಗೆ? ಪರಮಾತ್ಮ ಇಸ್ ಗಿಫ್ಟೆಡ್ ಟು ಹಸ್ ಅಂಥೇಳಿ. ಅಂದರೆ ನಮಗೆ ಪರಮಾತ್ಮ ಉಡುಗೊರೆಯ ರೂಪದಲ್ಲಿ, ಕೊಡುಗೆಯ ರೂಪದಲ್ಲಿ ಕೊಟ್ಟಿದ್ದಾನೆ. ಹಾಗಾಗಿ ವಿಶ್ವರೂಪ ದರ್ಶನದಲ್ಲಿ ತೋರಿಸ್ತಕ್ಕಂಥ ಈ ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆಯೇ. ಅದರಲ್ಲಿ ಒಂದು ಮಾತನ್ನೇ ಹೇಳಲಾಗ್ತದೆ, ಎಲ್ಲವೂ ನನ್ನಲ್ಲಿದೆ, ಆದರೆ ನಾನು ಅದರಲ್ಲಿ ಇದ್ದೀನಿ, ಬಟ್ ನನ್ನಲ್ಲಿಲ್ಲ, ಅಲ್ಲೂ ನಾನಿಲ್ಲ ಅಂತ. ಇಲ್ಲಿ 2 ಶಬ್ದಗಳನ್ನು ಆ ಶ್ಲೋಕದಲ್ಲಿ ಬಳಸಲಾಗ್ತದೆ. ಅಂದರೆ ಎಲ್ಲದರಲ್ಲಿಯೂ ನಾನಿದ್ದೀನಿ, ಇನ್ನೊಂದು ಶ್ಲೋಕದಲ್ಲಿ ಅಲ್ಲಿ ನಾನಿಲ್ಲ, ನನ್ನಲ್ಲಿ ಅವರಿದ್ದಾರೆ, ಆದರೆ ಅವರು ನನ್ನಲ್ಲಿ ಇಲ್ಲ ಎನ್ನುವುದನ್ನು ಇಲ್ಲಿ ಹೇಳಲಾಗ್ತದೆ. ಈಗ ಉದಾಹರಣೆಗೆ ನಾವು ಹೇಳೋದಾದರೆ ಸೂರ್ಯ ಒಂದೇ ಕಡೆ ಇರ್ತಾನೆ, ಅವನ ಪ್ರಕಾಶ ಎಲ್ಲ ಕಡೆಯೂ ಪಸರಿಸ್ತದೆ. ಆದರೆ ಅವನ ಪ್ರಕಾಶದಿಂದ ಈ ಜೀವ ಜಗತ್ತು ತಮ್ಮ ಜೀವ ಸಂಕುಲವನ್ನು ಉಳಿಸ್ಕೊಳ್ತದೆ. ಯಾವಾಗ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ಜೀವ ಸಂಕುಲ ಉಳಿಯೋದಿಲ್ಲ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಯಾಕೆಂದರೆ ಒಂದು ತತ್ವ ಇಲ್ಲ ಅಂತ ಹೇಳಿದ್ರೆ ಜೀವ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸೂರ್ಯನಿರೋದು ಬೇರೆ, ಆದರೆ ಸೂರ್ಯನ ಬೆಳಕು ಮಾತ್ರ ಇಡೀ ಜಗತ್ತಿನಲ್ಲಿ ಪಸರಿಸಿರ್ತದೆ. ಹಾಗಾದರೆ ಜಗತ್ತಿನ ಎಲ್ಲ ಸಕಲ ವಸ್ತುಗಳ ಮೇಲೆ ಆ ಸೂರ್ಯನ ಪ್ರಭಾವ ಇರ್ತದೆ ಅಂತ. ಹಾಗೆಯೇ ಪರಮಾತ್ಮನು ಪರಮಧಾಮ ನಿವಾಸಿಯಾಗಿರ್ತಾನೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಜೀವಾತ್ಮರ ಮೇಲೂ ಲೇಸನ್ನು ಬಯಸ್ತಕ್ಕಂತಹ ಭಗವಂತ ತನ್ನ ಪ್ರಭಾವ ಇರ್ತದೆ. ಆ ಪ್ರಭಾವ ಇರುವುದನ್ನೇ ಏನಂತೇಳಿ ಕರೆಯಲಾಗ್ತದೆ ಅಂದರೆ ಎಲ್ಲದರಲ್ಲಿಯೂ ನಾನು ಇದ್ದೀನಿ ಎನ್ನುವುದನ್ನು ಅಲ್ಲಿ ಅಂದರೆ ಎಲ್ಲದರಲ್ಲಿಯೂ ಪರಮಾತ್ಮ ಇರೋದಿಲ್ಲ, ಬಟ್ ಪರಮಾತ್ಮನ ಪ್ರಭಾವ ಆ ಎಲ್ಲ ವಸ್ತುಗಳ ಮೇಲೆ ಇರ್ತದೆ ಅಂಥೇಳಿ. ಹಾಗಾಗಿ ಪರಮಾತ್ಮನು ಈ ಜಗದೇಕ ಒಡೆಯ, ಜಗದ್ರಕ್ಷಕ ಮತ್ತು ಜಗತ್ತಿನ ನಿಯಂತ್ರಕ ಮತ್ತು ನಿರ್ದೇಶಕ. ಈಸ್ ಎ ಫ್ರೆಂಡ್, ಗೈಡ್, ಫಿಲಾಸಫರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಕಂಟ್ರೋಲರ್ ಅಂತೇಳಿ ನಾವು ಕರಿಬೋದು. ಹಾಗಾಗಿ ವಿಶ್ವರೂಪ ದರ್ಶನದಲ್ಲಿ ತೋರಿಸ್ತಕ್ಕಂತಹ ಎಲ್ಲ ಸ್ವರೂಪಗಳು ಪರಮಾತ್ಮನಲ್ಲಿದೆ ಅಂತ ಹೇಳಲಾಗ್ತದೆ. ಹಾಗಂತ ಅಂದ್ರೇನು, ಪರಮಾತ್ಮನನ್ನು ಸರ್ವಜ್ಞ ಮತ್ತು ಸರ್ವಶಕ್ತಿವಂತ. ಈಗ ಸರ್ವಜ್ಞನ ಹೇಗೆ ತೋರಿಸೋದು? ಈಗ ಉದಾಹರಣೆಗೆ ನಾವು ರಸ್ತೆಯಲ್ಲಿ ಹೋಗ್ತಿರ್ತೀವಿ, ರಸ್ತೆಯಲ್ಲಿ ತಿರುವಿದೆ ಅನ್ನೋದನ್ನ ಏನು ಮಾಡ್ತಾರೆ, ಚಿಹ್ನೆಯ ರೂಪದಲ್ಲಿ ತೋರಿಸ್ತಾರೆ. ಹಾಗೆಯೇ ಮಕ್ಕಳ ರೂಪದಲ್ಲಿ ತೋರಿಸ್ತಾರೆ, ಶಾಲೆ, ಆಸ್ಪತ್ರೆ, ಹೀಗೆ ಚಿಹ್ನೆಯ ರೂಪದಲ್ಲಿ ತೋರಿಸ್ತದೆ. ಅಂದರೆ ಪರಮಾತ್ಮನು ಸರ್ವಜ್ಞ ಮತ್ತು ಸರ್ವಶಕ್ತಿವಂತ. ಹಾಗಾಗಿ ಸರ್ವಜ್ಞ ಮತ್ತು ಸರ್ವಶಕ್ತಿವಂತ ಅನ್ನೋದನ್ನು ಆ ವಿಶ್ವರೂಪ ದರ್ಶನದಲ್ಲಿ ಎಲ್ಲವೂ ನನ್ನಲ್ಲಿದೆ, ನಾನು ಎಲ್ಲರಲ್ಲಿಯೂ ಇದ್ದೇನೆ ಎನ್ನುವುದನ್ನು ತಿಳಿಸ್ಕೊಡ್ಲಾಕ. ಪರಮಾತ್ಮ ಎಲ್ಲೆಲ್ಲಿಯೂ ಇರೋದಿಲ್ಲ, ನನ್ನಲ್ಲಿಯೂ ಇರೋದಿಲ್ಲ, ನಿಮ್ಮಲ್ಲಿಯೂ ಇರೋಲ್ಲ, ಜಗತ್ತಿನಲ್ಲಿಯೂ ಇರೋದಿಲ್ಲ. ಆದರೆ ಇವರೆಲ್ಲರಿಗೂ ನಾನು ಸರ್ವಜ್ಞ ಮತ್ತು ಸರ್ವಶಕ್ತಿವಂತನಾಗಿದ್ದೀನಿ. ಅಂದರೆ ಸರ್ವಜ್ಞ ಅಂದರೆ ಎಲ್ಲವನ್ನು ತಿಳಿದಿರ್ತಕ್ಕಂಥವನು, ಅಜ್ಞ ಅಂಥೇಳಿ ಆದರೆ ತಿಳಿದಿರ್ತಕ್ಕಂಥವನು, ಜ್ಞಾನವನ್ನು ಹೊಂದಿರತಕ್ಕಂಥವನು ಅಂತೇಳಿ ಕರೆಯಲಾಗ್ತದೆ. ಹಾಗೆಯೇ ಪಿತಾಹಮಸ್ಯ ಜಗತ್ತೋ ಮಾತಾ ದಾತ ಅಲ್ಲಿಯೂ ಸಹಿತವಾಗಿ ಹೇಳಲಾಗ್ತದೆ. ಹಾಗೆಯೇ ಜಗತ್ತಿನಲ್ಲಿ ನಾನು ಇಡೀ ಜಗತ್ತಿಗೆ ತಂದೆ ತಾಯಿ ಹೇಗಾಗಿದ್ದೀನಿ ಅನ್ನುವುದರ ಸ್ವರೂಪವನ್ನು, ಈಶ್ವರಿಯ ಸ್ವರೂಪವನ್ನು ಆ ವಿಶ್ವರೂಪ ದರ್ಶನದಲ್ಲಿ ತೋರಿಸಲಾಗ್ತದೆ. ಹಾಗಾಗಿ ನಾವು ವಿಶ್ವರೂಪ ದರ್ಶನವನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು, ಪರಮಾತ್ಮನ ಏನಿದ್ದಾನೆ ಈ ಜಗತ್ತಿನ ನಿರ್ದೇಶಕ, ನಿಯಂತ್ರಕ, ತಂದೆ ತಾಯಿ, ಬಂಧು ಬಳಗ ಎಲ್ಲವೂ ಆಗಿದ್ದಾನೆ.
ಹಾಗೆ ಸರ್ವಜ್ಞ ಮತ್ತು ಸರ್ವಶಕ್ತಿವಂತ ಎನ್ನುವ ಶಬ್ದಾರ್ಥದ ಪರಿಕಲ್ಪನೆಯನ್ನು ಆ ಸ್ವರೂಪದಲ್ಲಿ ತೋರಿಸಲಾಗಿದೆ. ಅದನ್ನೇ ಯಾವುದನ್ನು ಆ ಸ್ವರೂಪವನ್ನೇ ಪ್ರಜಾಪಿತ ಬ್ರಹ್ಮರವರಿಗೆ ಗಂಗಾ ನದಿಯಲ್ಲಿ ದಡದಲ್ಲಿ ಕೂತಿದ್ದಾಗ ಅವರಿಗೆ ಇಡೀ ಜಗತ್ತು ವಿನಾಶವಾಗೋದನ್ನು, ಇಡೀ ಜಗತ್ತು ಶಾಂತಿ ಸ್ಥಾಪನೆಯಾಗುವುದನ್ನು, ಇಲ್ಲಿ ದೇವತೆಗಳು ಜನ್ಮ ತೆಗೆದುಕೊಳ್ಳುವುದನ್ನು ಎಲ್ಲವನ್ನೂ ತೋರಿಸಲಾಗ್ತದೆ. ಹಾಗಾಗಿ ಈ ಎಲ್ಲವನ್ನೂ ನಾವು ಆಧ್ಯಾತ್ಮಿಕ ರೂಪದಲ್ಲಿ, ಆಧ್ಯಾತ್ಮಿಕ ಮೌಲ್ಯಗಳ ರೂಪದಲ್ಲಿ ಅರ್ಥ ಮಾಡಿಕೊಂಡು ಭಗವಂತನ ನೆನಪಿನಲ್ಲಿ ಆ ಭಗವಂತನನ್ನು ನೋಡುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ಧನ್ಯವಾದಗಳು.